ಬೇಡಿ ಬಂದವರಿಗೆ ಕರ್ಣನಂತೆ ದಾನ ಮಾಡುವಂತಹ ಮನ ಹೊಂದಿದ್ರು, ಕರ್ಣನಂತಹ ಮನಸ್ಸುಳ್ಳಂತಹ ವ್ಯಕ್ತಿ ನಮ್ಮ ಚೆನ್ನಮ್ಮನವರು ಅಂತ ಹೇಳಿ ಅಶ್ವವೇಗ ನ್ಯೂಸಿಗೆ ಚೆನ್ನಮ್ಮನವರ ಸಂಬಂಧಿಯಾದಂತಹ ರಾಮೇಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಕರ್ಣನಂತಹ ಮನಸ್ಸಿತ್ತು ಅವರಿಗೆ, ಯಾರು ಬೇಡಿ ಬರ್ತಾರೆ ಅವ್ರಿಗೆ ದಾನ ಮಾಡಿಬಿಡ್ತಾ ಇದ್ರು, ಅವರಿಗೆ ಕರ್ಣನಂತಹ ಮನಸ್ಸಿತ್ತು ಅಂತ ನಮ್ಮ ಅಶ್ವವೇಗ ನ್ಯೂಸಿಗೆ ಚೆನ್ನಮ್ಮನವರ ಸಂಬಂಧಿ ರಾಮೇಗೌಡ ಈಗ ಹೇಳಿಕೆ ನೀಡಿರುವಂಥದ್ದು. ಕರ್ಣನಂತಹ ಮನಸ್ಸುಳ್ಳಂತಹ ವ್ಯಕ್ತಿಯಾಗಿದ್ದರು ಚೆನ್ನಮ್ಮ, ಯಾರು ಏನೇ ಕೇಳಿದ್ರು ದಾನ ಮಾಡ್ತಾ ಇದ್ರು, ಅವರಿಗೆ ಕರ್ಣನಂತಹ ಮನಸ್ಸಿತ್ತು ಅಂತ ಹೇಳಿದ್ದಾರೆ. ನಮ್ಮನ್ನ ತಮ್ಮ ಸ್ವಂತ ಮಕ್ಕಳಂತೆ ಸಾಕಿ ಸಲಹಿದ್ದಾರೆ ಅವರು. ಸಹಾಯ ಕೇಳಿದ್ರೆ ಗೌಡ್ರಿಗೆ ಹೇಳಿ ಕೆಲಸವನ್ನ ಮಾಡಿಸಿ ಕೊಡ್ತಾ ಇದ್ರು ಅವರು. ನಾವು ಸಹಾಯ ಕೇಳಿದ್ರೆ ಅಂದು ಚೆನ್ನಮ್ಮ ಮೇಲಿನ ಆಸಿಡ್ ದಾಳಿ ರಾಜಕೀಯ ಪಿತೂರಿ ಆಗಿತ್ತು. ರಾಜಕೀಯಕ್ಕಾಗಿ ಒಂದು ಕುಟುಂಬದ ವಿರುದ್ಧವಾಗಿ ದ್ವೇಷವನ್ನ ಸಾಧಿಸಿದ್ರು. ಒಂದು ಕುಟುಂಬವನ್ನೇ ನಾಶ ಮಾಡುವಂತಹ ಜನರಿದ್ದಾರೆ. ಇವರಿಗೆ ಆದಂತಹ ನೋವು ಅವರಿಗೂ ಮರುಕಳಿಸುತ್ತೆ. ಇದು ಕರ್ಮ, ಇವರಿಗೆ ಏನಾಯ್ತು ಅದು ಅವ್ರಿಗೂ ಆಗತ್ತೆ ಅಂತ ಅಶ್ವವೇಗಕ್ಕೆ ಚೆನ್ನಮ್ಮನವರ ಸಂಬಂಧಿ ರಾಮೇಗೌಡ ಹೇಳಿಕೆಯನ್ನು ನೀಡುವಂಥದ್ದು. ಬೇಡಿ ಬಂದವರಿಗೆ ಚೆನ್ನಮ್ಮ ಯಾವತ್ತೂ ಕೂಡ ಇಲ್ಲ ಅಂತ ಇರಲಿಲ್ಲ, ಕರ್ಣನಂತೆ ದಾನ ಮಾಡಿಬಿಡ್ತಾ ಇದ್ರು. ಕರ್ಣನಂತಹ ಮನಸ್ಸುಳ್ಳ ವ್ಯಕ್ತಿ ನಮ್ಮ ಚೆನ್ನಮ್ಮನವರು, ಅವರಿಗೆ ಕರ್ಣನಂತಹ ಮನಸ್ಸಿತ್ತು ಅಂತ ಅಶ್ವವೇಗಕ್ಕೆ ಚೆನ್ನಮ್ಮನವರ ಸಂಬಂಧಿ ರಾಮೇಗೌಡ ಹೇಳಿಕೆ ನೀಡಿದ್ದಾರೆ. ನಮ್ಮನ್ನು ಅವರ ಸ್ವಂತ ಮಕ್ಕಳ ಥರ ನೋಡ್ತಾ ಇದ್ರು, ಅವರು ನಮ್ಮನ್ನು ಸಾಕಿ ಸಲಹಿದ್ದಾರೆ. ಅವರು ನಾವೇನಾದರೂ ಸಹಾಯ ಕೇಳಿದ್ರೆ ಗೌಡ್ರಿಗೆ ಹೇಳಿ ನಮ್ಮ ಕೆಲಸವನ್ನು ಮಾಡಿಸ್ತಾ ಇದ್ರು. ಯಾವುದೇ ಕೆಲಸ ಅಥವಾ ಏನಾದರೂ ಸಹಾಯ ಕೇಳಿದ್ರೆ ಅದನ್ನು ಮಾಡಿಕೊಡ್ತಾ ಇದ್ರು. ಅವರ ಮಕ್ಕಳಂತೆ ನಮ್ಮನ್ನು ಕೂಡ ಸಾಕಿ ಸಲಹಿದ್ದಾರೆ. ಅಂದು ಚೆನ್ನಮ್ಮ ಮೇಲಿನ ಆಸಿಡ್ ದಾಳಿ ಏನು ನಡೀತು ಅದು ರಾಜಕೀಯ ದ್ವೇಷ, ರಾಜಕೀಯ ಪಿತೂರಿಯಿಂದ ಆಗಿದ್ದು. ಅದು ರಾಜಕೀಯಕ್ಕಾಗಿ ಒಂದು ಕುಟುಂಬದ ವಿರುದ್ಧವಾಗಿ ದ್ವೇಷವನ್ನು ಸಾಧಿಸಿದ್ದಾರೆ. ಒಂದು ಕುಟುಂಬವನ್ನೇ ನಾಶ ಮಾಡುವಂತಹ ಜನರಿದ್ದಾರೆ. ರಾಜಕೀಯ ವಿಚಾರಕ್ಕೆ ಅವ್ರಿಗೆ ಏನಾಗಬೇಕಿಲ್ಲ, ರಾಜಕೀಯ ಆಗಬೇಕು, ಹಾಗಾಗಿ ಅವ್ರ ಕುಟುಂಬವನ್ನು ಸಾಯಿಸೋಕ್ಕೂ ಕೂಡ ನಾಶ ಮಾಡೋಕ್ಕೂ ಕೂಡ ರೆಡಿ ಇರ್ತಾರೆ. ಇವರಿಗೆ ಆದಂತಹ ನೋವು ಅವರಿಗೂ ಮರುಕಳಿಸುತ್ತೆ ಅಂತ ಅಶ್ವವೇಗಕ್ಕೆ ನಮ್ಮ ಅಶ್ವವೇಗ ನ್ಯೂಸಿಗೆ ಚೆನ್ನಮ್ಮ ಸಂಬಂಧಿ ರಾಮೇಗೌಡ ಹೇಳಿಕೆ ನೀಡುವಂಥದ್ದು. ಚೆನ್ನಮ್ಮನವರು ಮಾತೃ ಹೃದಯವನ್ನು ಹೊಂದಿದ್ದವರು, ಕರ್ಣನಂತಹ ಮನಸ್ಸುಳ್ಳವರು. ಏನಾದರೂ ಕೇಳಿದ್ರೆ ಆಕೆ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ದಾನ ಮಾಡ್ತಾ ಇದ್ರು ಅಂತ ಈಗ ರಾಮೇಗೌಡ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮರವರು ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಅವರ ಸಂಬಂಧಿ ರಾಮೇಗೌಡರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕಂಡಂಥ ಚೆನ್ನಮ್ಮ ಇವತ್ತು ಇಲ್ಲ, ಏನು ಅನಿಸುತ್ತೆ ಸರ್ ಈ ಸಂದರ್ಭದಲ್ಲಿ? ಏನು ಹೇಳಕ್ಕೆ ಬರಲ್ಲ, ಯಾಕೆಂದರೆ ಅವೆಲ್ಲ ಹೇಳಕ್ಕೆ ಹೋದರೆ ಮನಸ್ಸು ಚೆನ್ನಾಗೋದಿಲ್ಲ ಅಷ್ಟೇ. ಅವರು ಈಗ ನಾವು ಸ್ಕೂಲ್ಗೆ ಹೋಗೋಕೆ ಅಲ್ಲಿದ್ವಿ, ಅವಾಗಿನ್ನೂ ನಾವು ಇನ್ನೂ ಹೈಸ್ಕೂಲ್ಗೆ ಹೋಗ್ತೀವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆವಾಗ ಹಣಕಾಸಿಗೆ ನಾವು ಗೌಡ್ರನ್ನ ಕೇಳಕ್ಕೆ ಹೋಗ್ತಿರಲಿಲ್ಲ. ಚೆನ್ನಮ್ಮವ್ರಿಗೆ ನಮಗೇನಾದ್ರು ಹಣಕಾಸು ಬೇಕಾಯಿತು ಅಂತಂದರೆ ಯಾತ್ಗಾರಿಗೆ ಏನಾರು ಕೊಟ್ಟು ಅಂದರೆ ಅವ್ರನ್ನೇ ಕೇಳ್ತಿದ್ದೆವು. ಟ್ಯೂಷನ್ಗೆ ಹೋಗ್ಬೇಕಾದ್ರೆ ನಾವು ಗೌಡ್ರನ್ನೇ ದುಡ್ಡು ಕೇಳ್ತಿರಲಿಲ್ಲ. ಹೌದು, ಅವರೇ ನಮಗೆಲ್ಲ ಅನ್ನ ಹಾಕಿ ತನ್ನ ಮಕ್ಕಳು ಬೆಳೆಸ್ದಂಗೆ ಬೆಳೆಸಿದ್ದಾರೆ. ಅದು ನಮ್ಗೆ ಈಗ ಹೇಳಕ್ಕೆ ಹೋದರೂ ನಮ್ಗೆ ಮನಸ್ಸು ತಡಿತಾ ಇಲ್ಲ. ಯಾಕೆ ಅಂತಂದರೆ ಅಷ್ಟೇ ದುಃಖ ಪಡ್ಬೇಕಾಯ್ತು ನಾವು. ನಮ್ಮ ಇದಕ್ಕೆ ದುಡ್ಡ ಅವರು ಗೌಡ್ರನ್ನಾಗ ಹೇಳಿ ನಮಗೆ ದುಡ್ಡು ಕೊಡೋರು. ಗೌಡ್ರಿಗೆ ನಾವು ದೊಡ್ಡವರು ಅಂತ ಕೇಳಕ್ಕೆ ಹೋಗ್ತಿರಲಿಲ್ಲ ಜಾಸ್ತಿ. ಏನಿದ್ರು ಅಮ್ಮವ್ರದ್ದೇ ಜವಾಬ್ದಾರಿ ಇತ್ತು, ಅಮ್ಮವರೇ ನಮ್ಮನ್ನೆಲ್ಲರೂ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಆಮೇಲೆ ಇತರೆ ಜನ ಯಾರು ಹೊರಗಡೆಯವ್ರು ಬಂದರೆ ಏನಾದ್ರು ಕೆಲಸ ಆಗಬೇಕು ಅಂತ ಹೋದರೆ ಅಮ್ಮರೇ ಕೆಲವು ಕೆಲಸಗಳನ್ನ ಕೆಲವ್ರಿಗೆ ರಾಜಕೀಯವಾಗಿ ಕೆಲಸ ಗೌಡ್ರಿಗೆ ಹೇಳಿ ಮಾಡಿಕೊಟ್ಟಿದ್ದಾರೆ. ಆದರೆ ಈಗ ಅವ್ರಿಗೂ ಈಗ ನಮಗೆ ಹೆಚ್ಚಿನ ಇದಾಗಿ ಹೇಳಕ್ಕೆ ಬರೋಕ್ಕಿಲ್ಲ. ಈಗ ಅವ್ರಿಗೆ ಒಳ್ಳೆ ಇದನ್ನು ಕೊಡಲಿ ಅಂತ ಹೇಳಿ ಆಶಿಸ್ತೀನಿ ಅಷ್ಟೇ. ಸರ್, ಅವ್ರ ಮೇಲೆ ಆಸಿಡ್ ದಾಳಿ ಆಗಿತ್ತಲ್ಲ ಸರ್, ಆ ಸಂದರ್ಭದಲ್ಲಿ ಅವರು ಹೇಗಿದ್ರು, ಆ ಸಂದರ್ಭದ ಪರಿಸ್ಥಿತಿಯನ್ನು ಇವತ್ತು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ಎಷ್ಟು ನೋವು ತಿಂದಿದ್ರು ಆ ಸಂದರ್ಭದಲ್ಲಿ ಅಂತ? ಭಾಳ ನೋವಾಯ್ತು. ಅದು ಆಕಸ್ಮಿಕ ಘಟನೆ.
ಅದನ್ನು ನನ್ನ ಅಂದಾಜೆ ರಾಜಕೀಯ ಪಿತೂರಿ ನಡೀತು ಅಂತ ಕಾಣ್ತಿದೆ. ಆ ಹುಡುಗರನ್ನ ಕರೆದು, ಯಾರು ಈಗ ಆಸಿಡ್ ಹಾಕಿದ ಹುಡುಗರನ್ನ ಕರೆದು ಈಗ ಅವರಿಗೆ ಬೇರೆ ಥರದಲ್ಲಿ ತಿದ್ದಿ ಅವ್ರಿಗೆ ಆಸಿಡ್ ಆಗೋ ವ್ಯವಸ್ಥೆ ಮಾಡಿದರು ಅಂತ ಅನ್ನಿಸ್ತದೆ. ಈಗ ಪ್ರಜ್ವಲ್ ರೇವಣ್ಣವ್ರನ್ನ ಹೆಂಗೆ ತೊಗೊಂಡೋಗಿ ಕೂರಿಸಿದ ಡಿ ಕೆ ಶಿವಕುಮಾರು, ಇದೇ ಮಾದರಿ ಅದು ನಡೀತು ಅಂತ ನನ್ನ ಅಭಿಲಾಷೆ. ಈ ಅಯೋಗ್ಯಗಳು ರಾಜಕೀಯಕ್ಕೋಸ್ಕರಾಗಿ ಒಂದೊಂದು ಕುಟುಂಬನೇ ನಾಶ ಮಾಡೋ ಅಂಥ ಜನ ಇದ್ದಾರೆ. ಅವ್ರಿಗೂ ಒಂದು ದಿವಸ ಇದನ್ನು ಅವ್ರಿಗೆ ಕೊಡಲಿ ಅಂತ ಹೇಳಿ ಈಗ ಇವ್ರಿಗೆ ಏನಾಯಿತು ಶಿಕ್ಷೆ ತಿರುಗಿ ಮರುಕಳಿಸಿ ಅವ್ರಿಗೆ ಇವ್ರು ಹೇಳಿ ಏನೇನು ಮಾಡಿಸಿದ್ರು ಅವ್ರಿಗೂ ವಾಪಸ್ ಹೋಗಲಿ ಅಂತ ಹೇಳಿದ ಆಶೆ ಕೊಡ್ತೀನಿ ಅಂತ. ಇದಿಷ್ಟು ಚೆನ್ನಮ್ಮನವರ ಸಂಬಂಧಿ ರಾಮೇಗೌಡರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಹಾಸನ.